ಬನ್ನಿ. ಕೂತ್ಕೊಳ್ಳಿ. ಕೂತ್ಕೋತೀನಿ. ಅತ್ತಿ ಮರದಲ್ಲಿ ಹೂ ನೋಡಬಹುದು, ಬಿಳಿ ಕಾಗೆನ್ ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆನ ಕಂಡು ಹಿಡಿಬಹುದು. ಆದ್ರೆ ಹೆಣ್ಣನ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಹೇಳು? ಹೆಣ್ಣನ ಮನಸ್ಸು ಚಂಚಲ ಅಂತಾನ? ಇಲ್ಲ ಅವಳ ಪ್ರೀತಿ ವಿಶ್ವಾಸ ಎಲ್ಲ ಕಪಟ ಅಂತಾನ? ಇಲ್ಲ ಹಣಕ್ಕೋಸ್ಕರ ತನ್ನ ಮನಸ್ಸಾಕ್ಷಿನ ಕೊಂದುಕೊಂಡು ಮಾಡಬಾರ್ದನ್ನ ಮಾಡೋದೇ ಅವಳ ಗುಣ ಅಂತಾನ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ಕೇಳಿಸ್ತಾ ಇದೆ. ರೇಣುಷ, ಹೋಗಿ ಹೋಗಿ ಇಂಥ ಕೇಸನ್ನ ಕೈಗೆ ತಗೊಳ್ಳೋದು ನೀನು? ಆ ಮನೆ ಹಾಳನ್ನ ನಿರಪರಾಧಿ ಅಂತ ಸಾಧಿಸೋದು ಎಷ್ಟು ಕಷ್ಟವಾದ ಕೆಲಸ ಅಂತ ನೀನು ಗೊತ್ತೇನು? ಕಷ್ಟದ ಕೆಲಸ ಅಂತಾನೆ ಅವ್ರು ನನ್ನಂತ ಲಾಯರ್ ನಾರಿಸಿರೋದು. ಕೋರ್ಟ್ನಲ್ಲಿ ಯಾರೆದುರು ನಿಂತ್ಕೋಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ತಣ್ಣಲ್ಲಿ ಸೋದರ ಮಾವನೆ ಅಂತ ಯುದ್ಧಕ್ಕೆ ಹೊರಟ ಮೇಲೆ ಯಾರೆದುರಿಗೆ ಬರ್ತಾರೆ ಅಂತ ಯೋಚನೆ ಮಾಡಕ್ಕಾಗುತ್ತೇನು? ನನಗೋಸ್ಕರ ಈ ಕೇಸನ್ನ ನೀನು ಡ್ರಾಪ್ ಮಾಡ್ಲೇಬೇಕು. ನನಗೋಸ್ಕರ ನೀವೇ ಈ ಕೇಸ್ ಯಾಕೆ ಡ್ರಾಪ್ ಮಾಡಬಾರ್ದು ಅಂತ ನಾನು ಕೇಳಿದ್ರೆ? ಹಾಗೆ ಮಾಡಿದ್ರೆ ನನ್ನ ಉದ್ಯೋಗಕ್ಕೆ ದ್ರೋಹ ಮಾಡಿದಾಗುತ್ತೆ. ಅದೇ ಉತ್ತರ ನಾನು ಹೇಳಿದ್ರೆ? ಇಷ್ಟೇನಾ ನಿನ್ನ ಪ್ರೀತಿ ವಿಶ್ವಾಸ? ಪ್ರೀತಿ ವಿಶ್ವಾಸ ನೀವು ನನ್ನಿಂದ ನಿರೀಕ್ಷೆ ಮಾಡೋ ಹಾಗೆ ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಸಹಜ ತಾನೆ? ಅದಿರೋ ಹೊತ್ತಿಗೆ ಇಲ್ಲಿ ತನಕ ಬಂದು ನಿನ್ನ ಸಂಬಂಧ ಮುರಿಯೋದೇ ಬೇಡ ಅಂತ ಹೇಳ್ತಾ ಇರೋದು. ಇಷ್ಟು ಸಣ್ಣ ವಿಷಯಕ್ಕೆ ಮುರಿದೋಗುವಂತ ಸಂಬಂಧ ನಮ್ಮದಾಗಿದ್ರೆ ಅದನ್ನ ಯಾರು ಉಳಿಸೋಕಾಗತ್ತೆ ಹೇಳಿ? ದುಡ್ಡು ಮಾಡೋದೇ ಜೀವನದ ಗುರಿ ಅಂತ ತಿಳ್ಕೊಂಡು ಇಂಥ ಅಯೋಗ್ಯರನ್ನ ಸಮಾಜಘಾತಕರನ್ನ ಉದ್ಧಾರ ಮಾಡೋಕ್ ಹೋಗೋ ಮುಟ್ಟಾಳರಿಗೆ ನಾವು ತಾನೇ ಏನ್ ಹೇಳೋಕಾಗುತ್ತೆ? ಹಣನ ಒಬ್ಬ ಸೂಳೆನೂ ಸಂಪಾದನೆ ಮಾಡ್ತಾಳೆ. ನೀವೇನಂದ್ರೂ ನನಗೆ ಕೋಪ ಬರಲ್ಲ, ಬೇಕಾದಲ್ಲಿ. ಮಾನ ಮರ್ಯಾದೆ ಎರಡೂ ಬಿಟ್ಟವ್ರಿಗೆ ಕೋಪ ಎಲ್ಲ ಬರುತ್ತಾ? ರೋಷ ಎಲ್ಲಿರುತ್ತೆ? ಅಂತೂ ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ತೇ ನನಗೆ. ಪಾಠ ಕಲಿಸೋಕೆ ನಾನ್ ಯಾರು ಶಂಕರ್? ಮನುಷ್ಯನ ಒಳ್ಳೆಯವನ್ ಮಾಡೋದು, ಕೆಟ್ಟವನ್ ಮಾಡೋದು, ಬುದ್ಧಿ ಕಲಿಸೋದು, ಮುಟ್ಟಾಳ ಮಾಡೋದು ಸಂದರ್ಭ. ಐ ಮೀನ್ ಸರ್ಕಮ್ಸ್ಟೆನ್ಸಸ್. Yes. Circumstances. ಮಿಸ್ಟರ್ ಪ್ರಾಸಿಕ್ಯೂಟರ್, ಡಿಫೆನ್ಸ್ ಲಾಯರ್ ಕ್ಲೈಂಟ್ ನರ್ವಸ್ ಬ್ರೇಕ್ ಡೌನ್ ಆಗಿ ನರ್ಸಿಂಗ್ ಹೋಮ್ ನಲ್ಲಿದ್ದಾರೆ. ಅವರು ಕೋರ್ಟ್ ಹಾಜರಾಗಬೇಕಾದ್ರೆ ಇನ್ನು 2 ತಿಂಗಳು ಬೇಕಾಗುತ್ತಂತೆ. ಸರ್ಟಿಫಿಕೇಟ್ಸ್ ಕೂಡ ಹಾಜರು ಮಾಡಿದ್ದಾರೆ. ಇದಕ್ಕೆ ನೀವೇನಂತೀರಿ? ಯುವರ್ ಆನರ್, ಸರ್ಟಿಫೈ ಮಾಡಿರೋ ಡಾಕ್ಟರ್ ಯಾರು ಅಂತ ತಿಳ್ಕೊಬೋತಾನೆ? ಯುವರ್ ಆನರ್, ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ವೆಂಕಟೇಶ್ ಸರ್ಟಿಫೈ ಮಾಡಿದ್ದಾರೆ. ಯಾಕೆ ಅನುಮಾನನಾ? ನೋ, ಹಾಗೇನಿಲ್ಲ. Then we will adjourn the case to 3rd September. ಇವತ್ತೇನೋ ತಾವು ಗೆದ್ದು ಬಿಟ್ರಿ. Every day is not Sunday. But every week Sunday must come. Is it not?
ಅಮ್ಮ, ಬರೋ ತಿಂಗಳು 5ನೇ ತಾರೀಕಿಗೆ ಒಳ್ಳೆ ಪ್ರಶಸ್ತವಾದ ಲಗ್ನ ಇದೆ. ಇನ್ನೂ ಒಂದು ತಿಂಗಳು ತುಂಬಾ ತಡವಾಗುತ್ತೆ ಶಾಸ್ತ್ರಿಗಳೇ. ಈ ಮಧ್ಯದಲ್ಲಿ ಯಾವ್ದಾದ್ರು ಮುಹೂರ್ತ ಇದೆಯಾ ನೋಡಿ. ಯಾವ್ದಮ್ಮ ಅದು ಮುಹೂರ್ತ? ಇನ್ಯಾವ ಮುಹೂರ್ತನಪ್ಪ? ನಿನ್ ಮದುವೆ ಮುಹೂರ್ತ ನೋಡಿ. ಶಾಸ್ತ್ರಿಗಳೇ, ನಾನು ಈ ಮದುವೆ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಶಂಕ್ರು, ಅಮ್ಮ, ಶಾಸ್ತ್ರಿಗಳೇ ನೀವು ಹೊರಡಬಹುದು. ಶಂಕ್ರು, ಶಾಸ್ತ್ರಿಗಳೇ ನೀವು ಹೊರಡಿ. ಒಳ್ಳೇದು. ಶಂಕ್ರು, ಇದ್ದಕ್ಕಿದ್ದಾಗ ಈಗ ಅಂತಿದ್ಯಲ್ಲ, ಏನಾಯ್ತು ನಿನ್ಗೆ? ಯಾಕೋ ಮನಸ್ಸು ಸರಿ ಇಲ್ಲ. ಮನಸ್ಸು ಸರಿ ಇಲ್ಲ? ಯಾಕೆ ಮನಸ್ಸು ಸರಿಯಾಗಿಲ್ಲ? ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಆಕೆ ಜೊತೆ ಎಲ್ಲ ಓಡಾಡಿ ಈಗ ಆಗೋದಿಲ್ಲ ಅಂದ್ರೆ ಏನ್ ಅರ್ಥ? ಅರ್ಥ ಇರೋದ್ರಿಂದ ಹೇಳ್ತಾ ಇದ್ದೀನಿ, ನನಗೆ ಮದುವೆ ಬೇಕಾಗಿಲ್ಲ ಅಂತ. ಯಾಕೆ ಬೇಕಾಗಿಲ್ಲ ಅಂತ? ಅದು ನನ್ನ ಇಷ್ಟ. ನಿನ್ನಿಷ್ಟ ಅಂದ್ರೆ ಶಟಪ್. ನಾನೊಬ್ಳಿದ್ದೀನಿ ಅನ್ನೋದು ಗೊತ್ತು ತಾನೇ ನಿನ್ಗೆ ಅಲ್ವಾ? ನೀನ್ ಹೀಗೆ ಹೇಳಿದ್ರೆ ಪಾಪ ಆ ಮಗು ಹುಷನ್ಗತಿ ಏನಾಗ್ಬೇಕು ಹೇಳು? ಮಗು ಮಗು ಇವತ್ತೇ ಕೊನೆ. ಇನ್ಮೇಲೆ ಯಾರು ಅವಳ ಹೆಸರೆತ್ ಕುಡ್ದು ಈ ಮನೆಯಲ್ಲಿ. ಯಾಕೋ, ಏನಾಯ್ತೋ? ಇಬ್ರು ಜಗಳ ಆಡಿದ್ರೇನೋ? ಮಾಮ, ನಿನ್ ಕೈ ಮುಗಿದು ಕೇಳ್ಕೊತೀನಿ, ನನ್ನೇನು ಕೇಳ್ಬೇಡ ನೀನು. ನನಗೆ ಮದುವೆ ಬೇಕಾಗಿಲ್ಲ, ನನಗೆ ಮದುವೆ ಬೇಕಾಗಿಲ್ಲ. ನಮಸ್ಕಾರಮ್ಮ, ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಉಷಾ, ನೀನೊಂದು ವಿಷಯ ಕೇಳೋಣ ಅಂತ ಬಂದಿದ್ದೀನಿ. ಶಂಕರ ಯಾಕೋ ಏನೋ ಒಂಥರ ಇದ್ದಾನೆ. ನಿನಗೂ ಅವನಿಗೂ ಜಗಳ ಆಯ್ತೇನಮ್ಮ? ಏನಮ್ಮ, ಜಗಳಕ್ಕಷ್ಟು ಚಿಕ್ಕ ಮಕ್ಕಳ ನಾವು? ನನಗೂ ಅದೇ ಅರ್ಥವಾಗ್ತಾ ಇಲ್ಲ. ಅವನು ಯಾಕೆ ಈ ಮದುವೆ ಸಾಧ್ಯವಿಲ್ಲ ಅಂತಾನೆ? ನಿಜ ಹೇಳ್ಬೇಕಂದ್ರೆ ನಾವಿಬ್ರು ಮಾಡ್ತಿರೋ ಉದ್ಯೋಗ ಈ ಮದುವೆಗೆ ಅಡ್ಡ ನಿಂತಿದೆ. ಅದು ಇವತ್ತು ಗೊತ್ತಾಯ್ತೇನಮ್ಮ. ನೀವಿಬ್ರು ಒಬ್ರಿಗೊಬ್ರು ಮೆಚ್ಚಿ ಇಷ್ಟಪಡೋದಕ್ಕೆ ಮುಂಚೆ ನಿಮ್ಮ ಉದ್ಯೋಗದ ವಿಷಯ ಯೋಚನೆ ಮಾಡಲಿಲ್ಲ? ನನ್ನ ಹತ್ರ ಸಂಕೋಚ ಯಾಕಮ್ಮ? ಅದೇನಾಯ್ತು ಹೇಳಮ್ಮ. ನಿಮ್ಮ ಮಗ ಹೇಳಿಲ್ವೇನೋ? ಇಲ್ಲಮ್ಮ. ನೋಡಿದ್ರ, ಹೇಳೋಂತ ಕಾರಣ ಆಗಿದ್ದಿದ್ರೆ ಅವರೇ ಹೇಳ್ತಿದ್ರು. ಅವ್ರು ನಿಮ್ಗೆ ತಿಳ್ಸೋಕೆ ಇಷ್ಟಪಡದಿರೋ ವಿಷಯನ ನಾನು ಹಾಗಮ್ಮ ಹೇಳೋದು. ನೀನು ತಿಳಿಸೋಕ್ಕಾಗಲ್ಲ, ಅವನು ಹೇಳೋಕ್ಕಾಗಲ್ಲ ಅಂದ್ರೆ ಈ ಮದುವೆ ನಡಿ ಕುಡ್ದು ಅನ್ನೋದೇ ನಿಮ್ಮ ಅಭಿಪ್ರಾಯನೇ? ಈಗಿನ ಪರಿಸ್ಥಿತಿಲಿ ಅದೇ ಅಭಿಪ್ರಾಯ. ಓಹ್, ಹಾಗೇನೋ? ಸರಿನಮ್ಮ, ಸರಿ. ಎಲ್ಲಮ್ಮ ಹೋಗಿದ್ದೆ? ಉಷಾನ್ ನೋಡೋದಕ್ಕ? ನನಗ್ ಗೊತ್ತು ನೀನಲ್ಲೇ ಹೋಗಿದ್ದೆ ಅಂತ. ಸಿಕ್ಕಿದ್ಲಾ? ಕಾರಣ ಹೇಳಿದ್ಲ? ಮನಸ್ಸಿಗೆ ಸಮಾಧಾನ ಆಯ್ತು ತಾನೆ? ನಿನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿದ್ಲಲ್ಲಮ್ಮ. ಅವಳು ಹೆಣ್ಣ, ಅವಳು ಹೃದಯ ಇದೆಯಾ? ಇಂಥ ಹೆಣ್ಣು ನಿನ್ನ ಮನೆಗೆ ಸೊಸೆಯಾಗಿ ಬರೋದನ್ನ ನೀನು ಆಸೆ ಪಡ್ತೀಯ? ಮಾ, ನಿನ್ನ ಮಗ ನಿನಗೆ ಹಿತವಾಗುವಂತಹ ಕೆಲಸ ಯಾವತ್ತೂ ಮಾಡೋದಿಲ್ಲ, ಯಾವತ್ತೂ ಮಾಡೋದಿಲ್ಲ. ಬಂದ್ರಿ? ತಮ್ಮ ಆರೋಗ್ಯ ಚೆನ್ನಾಗಿಲ್ವಲ್ಲ? ನರ್ವಸ್ ಬ್ರೇಕ್ ಡೌನ್ ಆಗಿದೆ ಅಂತ ನಿಮ್ ಲಾಯರ್ ಕೋರ್ಟ್ ನಲ್ಲಿ ಹೊಡ್ಕೋತಾ ಇದ್ಲಲ್ಲ. ಎಷ್ಟಾದ್ರೂ ನೀವು ನನ್ನ ಗಿರಾಕಿ ತಾನೆ. ಉಸಿರಿರೋವಾಗ್ಲೇ ಒಂದು ಸಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಹೇಗಿದೆ ಮೈಗೆ?
AC, ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಫುಟ್ಪಾತ್ ನಲ್ಲಿ ಬೆಳೆದಿರೋ ಬೇವರ್ಸಿಗೆ ಇಷ್ಟೊಂದು ಫೆಸಿಲಿಟೀಸ್. ಇಲ್ಲಿಂದ ಹೋಗ್ತಿರಲ್ಲ ಡಾಕ್ಟರ್ ಕಷ್ಟ. ನಿನಗೆ ಸ್ವಲ್ಪ ಉಷ್ಣ ಹೆಚ್ಚಾಗಿದೆ. ಡಾಕ್ಟರ್ ಪ್ರಾಪರ್ ಮೆಡಿಸಿನ್ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಪಾಪ, ನಾವು ಕೊಡೋ ಮೆಡಿಸಿನ್ ಅವ್ರೆ ಹಾಕಿ ಕೊಡಕ್ಕಾಗತ್ತೆ. ಅವ್ರದೇ ಬೇರೆ, ನಮ್ಮದೇ ಬೇರೆ. ಮಗು, ನೀನ್ ಪೇಷಂಟ್, ಇಷ್ಟೊಂದು ಇಂಪೇಷಂಟ್ ಆಗಿದ್ರೆ ಹೇಗೆ? ಪರವಾಗಿಲ್ಲ. ಆಸ್ಪತ್ರೆಯಲ್ಲಿ ಇಷ್ಟೊಂದು ಅನುಕೂಲ ಇರಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಬಹಳ ಶ್ರೀಮಂತರೇ ಇರಬೇಕು. ನನಗೆ ಗೊತ್ತು, ನೀನು ಬಹಳ ಒಳ್ಳೆ ಹುಡುಗ, ಅವ್ರ ಹೆಸರು ಹೇಳಿ ಮರ್ಯಾದೆ ಕಳೆಯೋದಿಲ್ಲ ಅಂತ. ಡೋಂಟ್ ವರಿ, ನಾನೇ ಪತ್ತೆ ಮಾಡ್ತೀನಿ. ನರ್ವಸ್ ಬ್ರೇಕ್ ಡೌನ್ ಜೊತೆಲಿ ನಿನ್ನ ಮೂಳೆಗಳನ್ನು ಬ್ರೇಕ್ ಡೌನ್ ಮಾಡ್ತೀನಿ. ಯು ಇನ್ಸ್ಪೆಕ್ಟರ್ ಶಂಕರ್. You may please close the door and switch on the tape recorder. Okay? Hello, operator, put me 53816. ಗುಡ್ ಶಾಟ್ ಸರ್. ಎಸ್, ನಿಮ್ ಸನ್ ಫೋನ್ ಮಾಡಿದ್ದಾರೆ. ಜಸ್ಟ್ ಎ ಮೊಮೆಂಟ್, ಐ ವಿಲ್ ಕಮ್. ಹಲೋ ಸನಿ. ಹಲೋ ಡ್ಯಾಡಿ, ಇನ್ಸ್ಪೆಕ್ಟರ್ ಇಲ್ಲೇ ಹುಡ್ಕೊಂಡ್ ಬಂದ್ಬಿಟ್ಟಿದ್ರು. ಹೌದು ಡ್ಯಾಡಿ, ನನಗೆ ತುಂಬಾ ಹೆದರಿಕೆ ಆಗ್ತದೆ. ಸರಿ ಸರಿ, ಅವನೇನು ಅಭಿಮನ್ಯುನೇ ಪದ್ಮವ್ಯೂಹ ಭೇದಿಸ್ಕೊಂಡು ಇಲ್ಲಿ ತನಕ ಬರೋಕೆ. ಡೋಂಟ್ ವರಿ ಮೈ ಸನ್. ಜಗಪತಿ ಸರ್, ಈ ಇನ್ಸ್ಪೆಕ್ಟರ್ ಶುದ್ಧ ಜಿಗಣೆ ಅಂತ ಕಾಣಿಸುತ್ತೆ. ಅದಕ್ಕೇನೆ ಎಲ್ರು ಅವನ್ನ ಛಲಗಾರ ಅಂತ ಹೇಳು. ಸಿಂಪಲ್ ಪಾರ್ಟಿ ಕೇಸ್. ಇದೆಲ್ಲೆಲ್ಲೋ ಹೋಗಿ ನಮ್ಮನೆ ಹೊಸಲ್ ದಾಟ್ ಒಳಗ್ ಬಂತು ಅಂದ್ರೆ ನಾನು ನೀನು ಇಬ್ರು ಪರದಾಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಎಸ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ತರಲೆಗೆಲ್ಲ ಕಾರಣ ಯಾರು ಅಂತ ಕಂಡು ಹಿಡಿದು ಅವ್ರ ಬಾಯಿ ಮುಚ್ಚಿಸ್ಬೇಕು.